ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳೇ ನಿನಗಾರತಿ. ರವಿಚಂದ್ರನ್ ಒಂದ್ಸರಿ ಕರೆಸಿದ್ರು, ಮಾತಾಡಿದ್ರೆ ಕೊನೆ ಮಾಂಗಲ್ಯಂ ತಂತು ನಾನೇನಾ ಅಂತ ಹೇಳಿ, ಅದು ಆಕ್ಚುಲಿ ಅಲ್ಲು ಅರವಿಂದ್ ಪ್ರೊಡ್ಯೂಸರ್ ಅದಕ್ಕೆ. ಭೂಮಿಗೀತಕ್ಕೆ ಆರ್ಟ್ ಡೈರೆಕ್ಟರ್ ಅದು. ಆಕ್ಚುಲಿ ಆ ಸಿನಿಮಾದ ಹೀರೋ ನಾನು. ನಿಮಗೆ ಯೂಶಲಿ ಗಾಂಧಿನಗರದಲ್ಲಿ ಅವನು ಏನು ಶಿಳ್ಳೆ ಖ್ಯಾತ ಇದ್ದಂಗೆ ಇದ್ದಾನೆ, ವರ್ಕೌಟ್ ಆಗುತ್ತಾ ನೋಡಿ ಅದು ಇದು ಅಂತ ಆ ಥರ ಆಗಿದೆ. ರಾಜ್ಕುಮಾರ್ ಅವ್ರ ಒಡನಾಟ ಜನ್ಮದ ಜೋಡಿ ಆದಾಗ ಅವ್ರ ಮನೆ ಕರೆದು ಊಟ ಎಲ್ಲ ಹಾಕಿ ನಾವೆಲ್ಲ ಕಾರಂತರು ಶಿಷ್ಯರು ಅಂತೆಲ್ಲ ನೋಡಿ. ರಾಜ್ಕುಮಾರ್ ಅವ್ರು ಬಲರಾಮನ್ ರೋಲ್ ಮಾಡೋರು, ಬಾಲಕೃಷ್ಣ ಅವರು ಕಾರಂತರು. ಜನ್ಮದ ಜೋಡಿ ನೀನು ಕನಕ ಕನಕ. ಅವಾಗ ರಂಗಾಯಣ ಒಂದೇ, ಮೈಸೂರಿಗೆ ಒಂದೇ. ಹೌದು. ಇವಾಗ ನಂಗೆ ಜಿಲ್ಲೆಗೊಂದು ಮಾಡಿದಾರಲ್ಲ ಹಂಗೆಲ್ಲ. ಇಲ್ಲ ಅದು ಕಾರಂತರ ಕನಸಾಗಿತ್ತು, ಜಿಲ್ಲೆಗೆ ಒಂದು ರಂಗಾಯಣ ಆಗಬೇಕು ಅಂತ ಅವ್ರದ್ದೇ. ರಂಗಾಯಣಕ್ಕೆ ಬಂದ್ಮೇಲೆ ಬಹುಶಃ ನೀವು ಅಲ್ಲಿಂದ ನಿಮ್ಗೆ ಬೇರೆ ಮಟ್ಟಕ್ಕೆ ಹೋಯ್ತು ಅಂತ ಕಾಣುತ್ತೆ. ಅಂದ್ರೆ ಇನ್ನು ಬಹಳ ಗಂಭೀರವಾಗಿ. ಇಲ್ಲ, ರಂಗಾಯಣ ಹೋದ್ಮೇಲೆ ಕೊಳೆ ತೊಳೆದಂಗಾಯ್ತು. ಕೊಳೆ ಅಂದ್ರೆ ಏನಾಗುತ್ತೆ ಅಂದ್ರೆ ಈ ನಾಟಕ ಅನ್ನುವಂಥದ್ರಲ್ಲಿ ಈ ನಮ್ಗೇನಾಗುತ್ತೆ ಅದೇ ಹೇಳಿ, ನಮ್ಗೆ ಎಂಟರ್ಟೈನ್ಮೆಂಟ್ ಅನ್ನೋ ಇದರಲ್ಲಿ ಇದ್ದೆ ನಾನು. ಆರ್ಕೆಸ್ಟ್ರಲ್ಲಿ ಮಿಮಿಕ್ರಿ ಮಾಡು, ಜನ ಹೂ ಅಂತಾರೆ. ನನ್ನನ್ನು ನೀವು ನಂಬ್ತಿರಲ್ಲೋ, ಆಗಲೇ ಒಂಥರ ಸ್ಟಾರ್ ಥರ ನಾನು ತುಂಬ ಫೇಮಸ್ ಮಿಮಿಕ್ರಿಯಲ್ಲಿ. ದುರ್ಗಿಗುಡಿ ಶಿವಮೊಗ್ಗದಲ್ಲೆಲ್ಲ ಅರುಣ್ ಕುಮಾರ್, ಆವಾಗ ಅರುಣ್ ಸಾಗರ್ ಅಲ್ಲ, ಅರುಣ್ ಕುಮಾರ್ ಬರ್ತಾನೆ ಅಂದರೆ ನನ್ನನ್ನು ನಂದು ಎಂಟ್ರಿನೇ ಜನರುಗಳ ಮಧ್ಯದಿಂದ ಜನನೇ ಹಿಂಗೆ ಎತ್ತಿ 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 ಸ್ಟೇಜ್ ಮೇಲೆ ಕರ್ಕೊಂಡು ಹೋಗೋರು, ಮುಟ್ಟಕ್ಕೆ ಹಾತೋರಿ ಇವರೆಲ್ಲ. ನಿಜವಾಗ್ಲು ಆ ಥರ ಇತ್ತು ನನಗೆ ಒಂಥರ. ಈ ನನಗೆ ಅದಕ್ಕೆ ಈಗೆಲ್ಲ ಅಂದರೆ ಈ ಸಿನಿಮಾದ ಇದೆಲ್ಲ ನೋಡ್ತೀನಿ, ನನಗೆ ಅವಾಗಿಂದ ನಂಗೆ ಬರೀ ಆರ್ಕೆಸ್ಟ್ರಾದಲ್ಲಿ ಒಳ್ಳೆ ಏನು ತುಂಬ ಆರ್ಕೆಸ್ಟ್ರಲ್ಲಿ ನಾನು ತುಂಬ ಫೇಮಸ್ ಮಿಮಿಕ್ರಿ ಸ್ಟಾರ್ ನೀವು. ಏನು ಮಿಮಿಕ್ರಿ ಮಾಡ್ತಿದ್ರಿ? ಎಲ್ಲ ರಾಜ್ಕುಮಾರು, ಸುಂದರ್ ಕೃಷ್ಣ ಅರಸು ಎಲ್ಲ, ವರ್ಲ್ಡ್ ವಾರ್ ಅಂತ ಮಾಡ್ತಿದ್ದೆ, ಚಾಪ್ಲಿನ್ ಮಾಡ್ತಿದ್ದೆ, ಆಮೇಲೆ ರ್ಯಾಂಬೋ ಮಾಡ್ತಿದ್ದೆ, ಏನೇನು ಅಂದರೆ ನಾನು ತುಂಬ ಫಿಲ್ಮ್ ನಟರಿಗಿಂತ ಐ ಡು ಲಾಡ್ ಆಫ್ ಸೌಂಡ್ಸು. ಈ ಕಾಶ್ಮೀರ ಮತ್ತು ಇಂಡೋ ಪಾಕಿಸ್ತಾನ್ ವಾರು, ಜೆಟ್ ಸೌಂಡ್ ಎಲ್ಲ ಮಾಡ್ತಿದ್ದೆ. ಎಲ್ಲ ಮಾಡಿದೆ, ಎಲ್ಲ ಭಾಳ. ಅವಾಗೆಲ್ಲ ನನ್ನ ಹುಬ್ಬಳ್ಳಿ ಬಾಂಬೆ ಎಲ್ಲ ಕರ್ಕೊಂಡು ಹೋಗೋರು. ಈ ಹಿಂದಿ ಬೇಸ್ಡ್ ಇದಕ್ಕೆಲ್ಲ ಹೋದರೆ ಬರೀ ನಾನು ವಾರ್ ಸೌಂಡ್ಗಳಲ್ಲೇ ಇದೆಲ್ಲ ಮಾಡ್ತಾಯಿದ್ದೆ. ಈಗ ಏನಾದ್ರು ನೆನಪಿಗೆ ಒಂದು ಗ್ಲಿಮ್ಸ್ ಇದ್ರೊಳಗೆ ಆಗಲ್ಲ, ಅದಕ್ಕೆಲ್ಲ ಒಂದು ಮೈಗೆ ಕಿದ್ದು ಇದ್ದಿದ್ದೆ ಹಾಗೆ. ಈಗೇನು ಬೀಟ್ ಬಾಕ್ಸ್ ಅಂತಾರಲ್ಲ, ಈ ಅವಾಗೆಲ್ಲ ನಾನು ಅದನ್ನೆಲ್ಲ ಅವಾಗಲೇ ಮಾಡಿಬಿಡ್ತಿದ್ದೆ. ಅವಾಗೆಲ್ಲ ಅದನ್ನು ಸ್ವಯಂ ರೂಢಿಸ್ಕೊಂಡಿದ್ದೆ. ಅವಾಗೆಲ್ಲ ಬೀಟ್ ಬಾಕ್ಸ್ ಥರದ್ದೆಲ್ಲ, ಈ ತಬಲಾ ನುಡ್ಸೋದು ಅದೆಲ್ಲ ಏನೇನೋ ಮಾಡ್ತಿದ್ದೆ. ಆಮೇಲೆ ನನಗೆ ರಂಗಾಯಣ ಹೋದ್ಮೇಲೆ ಎಲ್ಲ ಬಿಟ್ಟೆ. ಕಾರಂತರು ಇಮಿಟೇಷನ್ ಬೇಸಿಕ್, ಓಕೆ, ಇಮಿಟೇಷನೇ ಲೈಫ್ ಆಗಬಾರ್ದು. ನಾನು ಕೊಳೆ ಎಲ್ಲ ತೆಗೆದ್ರು ಅವರು. ಅಂದರೆ ಅದು ಓನ್ಲಿ ಎಂಟರ್ಟೈನ್ಮೆಂಟ್, ಅದು ಬೇಸಿಕ್. ಆ್ಯಕ್ಟಿಂಗ್ನ ಬೇಸಿಕ್ ಯಾವುದು ಅಂದರೆ ನಿಮಗೆ ಇಮಿಟೇಷನ್ ಆ್ಯಕ್ಟಿಂಗ್ ಅಲ್ಲ, ಅನುಕರಣೆ ಯಾವತ್ತೂ ನಟನೆ ಅಲ್ಲ. ಅದಾದಮೇಲೆ ನನಗೆ ನಾನು ಯೋಚನೆ ಮಾಡಿ ಇದನ್ನು ಕಾರಂತ ಹೇಳಿಬಿಟ್ರು. ಹೌದು. ಆಗ ಬಿ ವಿ ಕಾರಂತರು ರಂಗಾಯಣ ನಿರ್ದೇಶಕರು. ಹೌದು, ರಂಗಾಯಣ ನಿರ್ದೇಶಕ 87. ಹೌದು. ಅಂದರೆ ನನಗೆ ಆ ಥರದ ಇದು ಆರ್ಕೆಸ್ಟ್ರಾದಲ್ಲಿ ಏನೇನೇನೇನೋ ಮಾಡ್ತಿದ್ದೆ. ಅಯ್ಯೋ, ಅವಾಗಲೇ ನನಗೆ ಭಾಳ ಕೆಲವು ಸರಿ ನಮ್ಮ ಸಾಗರದ ಸಂಗಮ್ ಆರ್ಕೆಸ್ಟ್ರಾ ಅಂತಿತ್ತು. ಆಮೇಲೆ ನಮ್ಮ ರಾಘು ಅಂತಿದ್ದಾನೆ, ಅವನು ಒಳ್ಳೆ ಆ್ಯಕ್ಚುಲಿ ಕ್ರಿಕೆಟ್ ಕಾಮೆಂಟೇಟರ್, ನೋಡಿ ಸಖತ್ ಟ್ಯಾಲೆಂಟೆಡ್ ಅವನು. ಅವರೆಲ್ಲ ಈ ಬೆಂಗಳೂರು ಅಂತಲ್ಲಿ ಬಂದರೆ ಮಹಾನ್ ಸ್ಟಾರ್ಗಳಾಗ್ಬಿಡೋರು. ತಪ್ಪು ತಿಳ್ಕೊಬೇಡಿ, ಈಗೇನು ಮಾಡ್ತಾರಲ್ಲ ಕಾಮೆಂಟೇಟರ್ ಕನ್ನಡದಲ್ಲಿ, ನಮ್ಮ ರಾಘು ಅವ್ರ ಹತ್ರ ಒಂದು ಸರಿ ಮಾಡಿಸ್ಬೇಕು. ಎಂಥ ಒಳ್ಳೆ ಕಾಮೆಂಟೇಟರ್ ಇರ್ತಾವ. ಅವನು ವಕೀಲ, ಅವನು ತುಂಬ ಒಳ್ಳೆ ರೈಟರ್. ಹೌದು, ನಾವು ಎಲ್ಲ ಹೊನ್ನಾವರದಲ್ಲಿ ಯಾವುದೋ ಒಂದು ಫಂಕ್ಷನ್ ಮಾಡಿದಾಗ ಆರ್ಕೆಸ್ಟ್ರಲ್ಲಿ ಸರಿ ಆಡಲಿಲ್ಲ ಅಂದ್ಕೊನೆಗೆ 2 hours ನಾನು ಒಬ್ಬನೇ ಮಿಮಿಕ್ರಿ ಮಾಡಿದ್ದೆ. ಮಿಮಿಕ್ರಿ ಅಂದರೆ ಮಿಮಿಕ್ರಿ, ಡಾನ್ಸು, ಮೈಮು ಎಲ್ಲ ಮಾಡಿ ಇಡೀ ಪ್ರೋಗ್ರಾಮು. ಅವರು ಪಾಪ ಪ್ರೋಗ್ರಾಮ್ ಮಾಡಿದವರು ಖುಷಿಯಾಗ್ಬಿಟ್ರು, ಅಯ್ಯೋ ದೇವ್ರೆ ಅಂತ. ಆ ಥರ ಎಲ್ಲ ಒಂದು ಕಾಲ, ಅದು ಭಾಳ ಮಜವಾದ ಕಾಲ ಅದು. ಅಂದರೆ ಒಂದಂತೂ ಸತ್ಯ, ಪ್ರತಿ ಕ್ಷಣ ಬದುಕ್ಬಿಟ್ಟಿದ್ದೀವಿ. ಅದಕ್ಕೆ ನನ್ನ ಹತ್ರ ಹೇಳ್ಕೊಳ್ಳೋದಕ್ಕೆ ತುಂಬ ಕಥೆಗಳಿದೆ. ಇದಿಷ್ಟು ಸುಮ್ಮನೆ ನಿಮಗೆ ಮೇಲ್ಮೇಲೆ ಇದೆ ಹೇಳ್ತಾ ಇರೋದು. ಆಳ ಕೇಳಿದಷ್ಟು ಇನ್ನು ಆರ್ಕೆಸ್ಟ್ರದ್ದು ಒಳಗಿನ ಕಥೆಗಳೇ ಇನ್ನೂ ಭಾಳ ಮಜವಾಗಿದೆ. ಆ ಥರದ್ದು ಚೆನ್ನಾಗಿತ್ತು. ಇಟ್ಸ್ ಅ ನೈಸ್. ಆಮೇಲೆ ನಾನು ಈ ಪ್ರಾಜೆಕ್ಟ್ ಬೇರೆ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಆಗಿರೋ ₹1,00,000 ಲಾಸನ್ನು ನಾನು ಇನ್ನೊಂದು ಪ್ರಾಜೆಕ್ಟ್ನಲ್ಲಿ ತುಂಬ್ಕೋತೀನಿ. ಅಂದರೆ ರಂಗಾಯಣ ನಮಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಿಕೊಡ್ತು. ಆಮೇಲೆ ನನ್ನನ್ನು ನಿಜವಾಗ್ಲೂ ನನ್ನ ಎಜುಕೇಷನ್ ಶುರುವಾಗಿದೆ ಅಂದರೆ ನಿಜವಾದ ಎಜುಕೇಷನ್ ಅಂತಾರಲ್ಲ, ಒಂದು ಪ್ರಶ್ನೆ ಮಾಡೋದಾಗಲಿ, ನಾನು ಯಾಕೆ, ನಾನು ಆರ್ಟಿಸ್ಟ್ ಆಗಿ ಯಾಕೆ, ನಾನು ಇಷ್ಟು ಚೆನ್ನಾಗಿ ಏನಾರು ಮಾತಾಡ್ತಿದ್ದೆ, ಅದಕ್ಕೆ ಕಾರಣನೇ ರಂಗಾಯಣ. ಅಂದರೆ ನೀನು ಯಾವ ಥರದ ಯೋಚನೆ ಮಾಡುವಂಥ ಕಲಾವಿದ ಆಗಬೇಕು, ನೀನು ಹೇಗೆ ಇರಬೇಕು ಅನ್ನೋದು, ಅದು ಕಲ್ತಿದ್ದೆ ರಂಗಾಯಣದಲ್ಲಿ. ಸೊ ಬಹುಶಃ ನಿಮ್ಮ 20ನೇ ವಯಸ್ಸು ರಂಗಾಯಣಕ್ಕೆ ಹೋದಾಗ. ಸೊ ಹೇಗಿತ್ತು ರಂಗಾಯಣದ ದಿನಗಳು? ನೋಡಿ, ಇವತ್ತಿಗೆ ಕ್ಷಮೆ ಇರಲಿ, ನೇರವಾಗಿ ಹೇಳ್ತೀನಿ, ರಂಗಾಯಣಗಳು ಕೂಡ ಇವತ್ತರ ರಾಜಕೀಯದ ಸೋಂಕು ತಗಲಿ ಅದಕ್ಕೆ ಅದೇನೋ ಆಗ್ತಿದೆ ಅಂತ ಓದ್ತಿದ್ವಿ ಪತ್ರಿಕೆಗಳಲ್ಲಿ. ಆದರೆ ಶುದ್ಧವಾದ ರೂಪದಲ್ಲಿತ್ತು 87. ಏನಂದರೆ ಫ್ರೆಶ್ಶು ಕಾರಂತರು ಭೂಪಾಲಿಂದ ಬಂದ ಮೇಲೆ ರಾಮಕೃಷ್ಣ ಹೆಗಡೆಯವರೇ ಹೇಳಿ ರಂಗಾಯಣವನ್ನು ಶುರು ಮಾಡಿಸಿದ್ದು. ಕಾರಂತರಿಗೆ ಅದು ಸರ್ಕಾರದ್ದೇ ಪೂರ್ಣ ಆಗಬಾರ್ದು ಅಂತಿತ್ತು. ಯಾಕೆ, ಯಾವಾಗ ಸರ್ಕಾರಿ ಆಗುತ್ತೆ
ಆವಾಗ ಅದರ ಸ್ಟ್ರೆಂತ್ ಕಡಿಮೆ ಆಗುತ್ತೆ ಅಂತ ಹೇಳಿ ಕಾರಂತರು ತುಂಬ ಇದು ಮಾಡಿ ಬರ್ತಾ ಬರ್ತಾ ಸರ್ಕಾರದ ಮೂಲಕನೇ ಎಲ್ಲ ಆಗೋಕ್ಕೆ ಶುರುವಾಗಿ ಏನಾಗುತ್ತೆ ಅಂದರೆ ಯಾವುದೇ ಒಂದು ನಾಟಕ ತಂಡ ಕೊನೆಗೆ ನೀವು ಯಾವ ಸರ್ಕಾರ ನಿಮಗೆ ಅವಕಾಶ ಕೊಡ್ತಾ ಅದನ್ನೂ ಪ್ರಶ್ನಿಸುವಂತೆ ಮಾಡೋಕ್ಕಾಗಲ್ಲ. ಬರೀ ಸರ್ಕಾರಿ ಕೃಪಾಪೋಷಿತ ಆದಾಗ ಆಗಿಬಿಡುತ್ತೆ. ಯಾವತ್ತು ಸೃಜನಶೀಲವಾದದ್ದು ಏನು ಅಂದರೆ ಅದು ಸ್ವತಂತ್ರವಾಗಿರಬೇಕು. ಸೃಜನಶೀಲತೆಗೆ ಒಂದು ಸ್ವಾತಂತ್ರ್ಯ ಬೇಕು. ಆವಾಗ ನಾವು ಪ್ರಶ್ನೆ ಮಾಡಲಿಕ್ಕಾಗುತ್ತೆ. ಇಲ್ಲಾಂದರೆ ನಾವು ಕೃಪಾಪೋಷಿತ ನಾಟಕ ಮಂಡಳಿ ಆಗಿಬಿಡ್ತೀವಿ. ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ನಾವು ರಾಜೀವ್ ಗಾಂಧಿ ಅಲ್ಲಿಗೆ ಬಂದು ನಮಗೇನಾಯ್ತು, ಕೆಳಗಡೆ ರಿಹರ್ಸಲ್ ನಡೀತಾ ಇತ್ತು. ಅವ್ರು ಬರ್ತಾ ಇದ್ದ ಮೇಲೆ ನಮಗೆ ನೋವಾಗಿದೆ ಅಂತ ಹೇಳಿ ರೋಡಲ್ಲೆಲ್ಲ ನಾನೇ ಬರೆದಿದ್ದೆ, ನಮಗೆ ನೋವಾಗಿದ್ದು ಬೋರ್ಡೆಲ್ಲ ಹಾಕಿ ನಮ್ಮನ್ನು ಯಾಕೆ ನಾವು ರಿಹರ್ಸಲ್ ಮಾಡ್ತೀವಿ ಬಿಡಿ, ನಮ್ಮ ಆಯ್ಕೆ ಮಾಡ್ತೀವಿ. ಅವರಲ್ಲಿ ಬಂದಿದ್ರೆ ಅವರು ಮುಗಿಸ್ಕೊಂಡು ಹೋಗ್ತಾರೆ ಅವ್ರ ಕಾರ್ಯಕ್ರಮನ, ನಮ್ಮನ್ನ ಯಾಕೆ ತೊಂದರೆ ಮಾಡ್ತೀವಿ, ಈ ಸರೌಂಡಿಂಗಲ್ಲಿ ಏನೂ ಮಾಡೋಂಗಿಲ್ಲ ಅಂತ ಹೇಳಿ ಇದು ಮಾಡೋದು. ನಾವು ಸ್ಟ್ರೈಕೇ ಮಾಡಿದ್ವಿ ಅವಾಗ ರಾಜೀವ್ ಗಾಂಧಿ ಬಂದಾಗ. ಅಂದರೆ ಆ ರೀತಿ ಪ್ರಶ್ನಿಸುವ ಆಳುವವರು, ಈಗ ಆಳುವವರು ಇರಲಿ ಅಥವಾ ಹಿಂದೆ ಇದ್ದವರು ಇರಲಿ, ಸೊ ಅದು ಇರಲೇಬೇಕು ಒಂದು ಕಲೆಯ. ನೀವು ನೋಡಿ, ಸುಮ್ಮನೆ ಈ ಹಿಸ್ಟ್ರಿ ನಿಮ್ಗೆ ಗೊತ್ತಿದ್ದಂಗೆ ಒಂದಿಷ್ಟು ಜನರನ್ನು ಮಾತಾಡಿಸಿ, ಸಾಹಿತ್ಯದವರಾಗಲಿ, ನಾಟಕದವರಾಗಲಿ, ಈವನ್ ಸಂಗೀತದವರೇ ಆಗಲಿ, ಆವಾಗ ಒಂಥರ ಹೋರಾಟ ನಡೀತಾ ಇತ್ತು. ನಿಮಗಿದೆ ಕಲಾಕ್ಷೇತ್ರದ ಮುಂದೆ, ಟೌನ್ ಹಾಲ್ ಮುಂದೆ ಬೇರೆ ಥರದ್ದೇ. ಈಗ ಧರಣಿ ಥರ ಕೂತ್ಕೋತಿಲ್ಲ. ಆರ್ಟಿಸ್ಟಿಕ್ಕಾಗಿ ಆರ್ಟಿಸ್ಟ್ಗಳು ಪೇಂಟಿಂಗ್ಗಳ ಮೂಲಕ ಮಾಡೋರು, ಸಾಹಿತ್ಯದವರು ಬರವಣಿಗೆ ಮೂಲಕ ಮಾಡೋರು, ಅದನ್ನು ಸಾಹಿತ್ಯವನ್ನು ತಗೊಂಡು ಹಾಡುವ ಮೂಲಕ ಹಾಡುಗಾರರ ಮೂಲಕ ಅದನ್ನು ಪ್ರತಿಭಟಿಸ್ತಾ ಇದ್ವಿ. ಈಗೆಲ್ಲ ತುಂಬ ಕಡಿಮೆ ಆಗಿದೆ. ಈಗೆಲ್ಲ ಏನು ಅಂದರೆ ಸತ್ಯಾಗ್ರಹ ಮತ್ತು ಈ ಹೋರಾಟಗಳೆಲ್ಲ ಫೇಕ್ ಅನ್ಸೋಕ್ಕೆ ಶುರುವಾಗುತ್ತೆ. ಒಂಥರ ಮೇಡ್ ಅಂತ ಅನ್ಸುತ್ತೆ, ಪ್ಲ್ಯಾಂಡ್ ಅನ್ಸುತ್ತೆ, ಸಫಿಸ್ಟಿಕೇಶನ್ ಅಂತ ಅನ್ಸುತ್ತೆ. ಆಗೆಲ್ಲ ಇನ್ಸ್ಟಿಂಕ್ಟ್ ಅಷ್ಟೇ. ಹೋದರೆ ಒಂದೊಂದು ವಾರ ಅಲ್ಲೇ ಪ್ಯಾಕೆಟ್ ಬರೋದು, ಸ್ನಾನನೂ ಮಾಡ್ತಿಲ್ಲ, ಇಲ್ಲ ತಿಂದ ಅಲ್ಲೇ ಮಲಗ್ದ, ಬೆಳಗ್ಗೆ ಇಲ್ಲ ನಾಟಕ ಮಾಡ್ದ, ಕುಣದ. ಆ್ಯಕ್ಚುಲಿ ನನಗೆ ನಿಜವಾಗ್ಲೂ ರಂಗಾಯಣ ನನ್ನ ಜೀವನದ ಮೊದಲ ಪಾಠಶಾಲೆ ಅಂತ ಹೇಳ್ಬೋದು ಒಂಥರ. ಇದು ನಿಜವಾಗ್ಲೂ ಕಾರಂತರು ನಮ್ಮನ್ನು ರಂಗಾಯಣಕ್ಕೆ ಆಯ್ಕೆ ಮಾಡಿದ ಮೇಲೆ, ನಾವು ರಂಗಾಯಣ ಹೋದ ಮೇಲೆ ನನ್ನ ಯೋಚನಾ ಲಹರಿಯ ಇದನ್ನೇ ಬೇರೆ ಥರ ಮಾಡ್ತು. ಯಾಕೆಂದರೆ ನಾನು ತುಂಬ ಎಂಟರ್ಟೈನರ್ ಆಗಿದ್ದೆ, ಜೊತೆಗೆ ಬರೀ ಮಿಮಿಕ್ರಿ ಮಾಡಿಕೊಂಡು ಆರ್ಕೆಸ್ಟ್ರಾಗಳಲ್ಲಿ ಇದು ಮಾಡಿಕೊಂಡು ಒಂಥರದ ಜಗತ್ತಲ್ಲಿದ್ದೆ. ಯಾವಾಗ ಇಲ್ಲಿಗೆ ಬಂದಾಗ ನಿಜವಾಗಲೂ ನನ್ನೊಳಗಿನ ಪ್ರತಿಭೆಯ ಬಗ್ಗೆ ನನಗೆ ಹಲವಾರು ಪ್ರಶ್ನೆಗಳೆಲ್ಲ ಹೇಳೋದಕ್ಕೆ ಶುರುವಾಯಿತು. ಆಮೇಲೆ ಇನ್ನೊಂದು ಕಾರಂತರು ಕನಸಿದ್ದು ಏನು ಅಂದರೆ, ರಂಗಭೂಮಿಗೆ ಬರುವುದು ಒಂದೇ ಅಲ್ಲ, ಒಬ್ಬ ಒಳ್ಳೆ ಮನುಷ್ಯನಾಗೋದು ಏನಿದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್. ಮನುಷ್ಯನಾಗುವ ದಿಕ್ಕಿಗೆ ಹೋಗೋದು, ಆ ಸ್ತರದಲ್ಲಿ ಅವರು ಒಂದು ರಂಗಾಯಣನ ಶುರು ಮಾಡಿದರು, ರೆಪರ್ಟ್ರಿ. ರಂಗಾಯಣಕ್ಕೆ ಬಂದ ಮೇಲೆ ನನಗೆ ಈ ಹಿಂದೆ ಸಾಗರದಲ್ಲಿ ಇದ್ದಂಥ ಅರುಣನಿಗೆ ಇನ್ನು ಬೇರೆ ತರಹದ ಬೆಳಕು ಕಾಣಲಿಕ್ಕೆ ಸಾಧ್ಯ ಆಯಿತು. ಆಮೇಲೆ ನನ್ನನ್ನು ನಾನು ಬೇರೆ ತರಹದಲ್ಲಿ ರೂಪಿಸ್ಕೊಳ್ಳಿಕ್ಕೆ, ಆಮೇಲೆ ನನ್ನನ್ನು ನಾನು ಪ್ರಶ್ನಿಸ್ಕೊಳ್ಳಲಿಕ್ಕೆ, ಜೊತೆಗೆ ನಾನು ಏನೇನೇನೇನೋ ಅನುಭವಿಸಿದ್ದೆ ಅದಕ್ಕೆಲ್ಲ ಬೇರೆ ಥರದ ಉತ್ತರಗಳು ಬೇಕಾಗಿತ್ತು. ಆಮೇಲೆ ನಾನು ಅಲ್ಲಿ ಸಾಗರದಲ್ಲಿ ರಂಗಾಯಣ ಹೋಗೋದಕ್ಕಿಂತ ಮುಂಚೆ ಬದುಕಿದಂತಹ ಕ್ಷಣಗಳಿಗೆ ನನಗೆ ಒಂದಿಷ್ಟು ಪ್ರಶ್ನೆಗಳಿದ್ವು, ಇದು ಸರಿನಾ ತಪ್ಪ ಅನ್ನೋದು. ಅದಕ್ಕೆಲ್ಲದು ಉತ್ತರ ಕೂಡ ನನಗೆ ರಂಗಾಯಣದಲ್ಲಿ ಸಿಕ್ತು. ಕಾರಂತರು ನಮ್ಮನ್ನು 24 ಜನನ ಆಯ್ಕೆ ಮಾಡ್ತಾರೆ. 24ರಲ್ಲಿ ನಾನು ಒಬ್ಬ, ಇಡೀ ಕರ್ನಾಟಕದಿಂದ. ಅಲ್ಲಿ ನಮಗೊಂದು 2,000 ಜನರಿಗೆ ಅವರು ಇಂಟ್ರ್ಯೂ ಮಾಡ್ತಾರೆ. ಆ ಇಂಟ್ರ್ಯೂನಲ್ಲಿ ನಾವು ಅಂದರೆ ಬೇರೆ ಬೇರೆ ಸ್ತರದಲ್ಲಾಗಿ ಕೊನೆಗೆ ಡೈಲ್ಯೂಟ್ ಆಗಿ ಒಂದು 800, ಆಮೇಲೆ 400 ಈ ಥರದ್ದೆಲ್ಲ ಅರ್ಜಿ ಹಾಕ್ತವ್ರೇನೋ 2,500 ಕೊನೆಗೆ ನಾವು ಸೆಲೆಕ್ಟ್ ಆಗ್ತೀವಿ. ಅಂದರೆ ಕ್ಷಮೆಯಲ್ಲಿ ಅದು ತರಬೇತಿಗೋಸ್ಕರನ, ಅಂದರೆ ಕ್ಲಾಸಸ್ ಥರನ ಅಥವಾ ನೀವು ಪರ್ಫಾರ್ಮೆನ್ಸ್ ಥರನ ರೆಪರ್ಟರಿ? ಇಲ್ಲ, ರೆಪರ್ಟರಿಯಲ್ಲಿ ಮೊದಲ 3 ವರ್ಷ ನಮಗೆ ತಾಲೀಮು, 3 ವರ್ಷದ ನಂತರ ರೆಪರ್ಟರಿ ಅಂತ ಹೇಳಿ ಮಾಡಿದ್ದು. ಫಸ್ಟ್ 3 ಇಯರ್ಸು ನಮಗೆ ತಾಲೀಮು, ಫುಲ್ಲು ರಂಗ ತರಬೇತಿ. ಅದರಲ್ಲಿ ಕಾರಂತರು ಅದನ್ನೇ ಮಾಡಿದ್ದು. ಅಂದರೆ ರಂಗ ಪ್ರಯೋಗ ಮಾಡಿದ್ರು. ಅಂದರೆ ಕೊನೆಗೂ ಒಬ್ಬ ಥಿಯೇಟರ್ ಪರ್ಸನ್ ಬೇಕು ನಮಗೆ ಅಂತ. ಅಂದರೆ ರಂಗಭೂಮಿಯನ್ನು ಪ್ರೀತಿಸುವಂಥ ವ್ಯಕ್ತಿ ಬೇಕು. ಆ ಥರದ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಲಿಕ್ಕೆ ಅವರು ನಮ್ಮನ್ನು ಆಯ್ಕೆ ಮಾಡಿದರು. ರಂಗಾಯಣ ಯಾವ್ಯಾವ ಥರದ ಒಂದು ಬೆಳಕನ್ನು ಕೊಡ್ತಾ ಹೋಯಿತು ಅಂದರೆ, ಸಾಹಿತ್ಯಿಕವಾಗಿ, ಆಮೇಲೆ ನಿಮಗೆ ಕಾರಂತರು ರೂಪಿಸಿದಂಥ ರೂಪರೇಷೆಗಳೇ ಬಹಳ ಚೆನ್ನಾಗಿತ್ತು. ಅಂದರೆ ಅವರು ಯಾವುದನ್ನು ಕೂಡ ನಿಮಗೆ ಒಂದು ಸಿದ್ಧವಾದ ರೀತಿಯಲ್ಲಿ ರೆಡಿ ಮಾಡಲಿ, ನಮಗೆ ಪ್ರಯೋಗದ ರೀತಿಯಲ್ಲಿ ಎಲ್ಲವನ್ನು ಶುರು ಮಾಡೋದು. ಒಂದು ಗೋವಿನ ಹಾಡು, ಅದೊಂದು ಪ್ರಯೋಗ ಮಾಡಿದರೆ ಹಾಗೆ, ಅಂದರೆ ಬೇರೆ ಪಾಯಿಂಟ್ ಆಫ್ ವ್ಯೂವಿಂದ ನೋಡಿದರೆ ಹಾಗೆ. ಅಂದರೆ ಒಂದು ಕುಮಾರವ್ಯಾಸ ಭಾರತನ ಒಂದು ಹಾಡು, ಬರೀ ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು ಮೈಯಲ್ಲಿ. ಅಂದರೆ ಅವರು ಮೊದಲಿಗೆ ಶುರು ಮಾಡಿದ್ದೆ ನಮಗೆ ಈ ಥರದ ಸಣ್ಣ ಮಕ್ಕಳ ಕತೆಗಳು, ಮಕ್ಕಳ ಹಾಡುಗಳು, ಈ ಥರದ್ದು ಇಟ್ಕೊಂಡು ಶುರು ಮಾಡಿದರು.
ಅಂದರೆ ಅವರು ಮೊದಲನೇದಾಗಿ ಏನು ಅಂದರೆ ಇಡೀ ರಂಗಾಯಣವನ್ನು ಹೆಂಗೆ ರೂಪಿಸಿದ್ರು ಅಂದರೆ ಬೆಳಗ್ಗೆ ನಮಗೆ 5:30 6 ಗಂಟೆಗೆ ಯೋಗ ಆದಮೇಲೆ ನಮಗೆ ವಾಯ್ಸ್ ಎಕ್ಸಸೈಸು, ಆಮೇಲೆ ನಮಗೆ ಯೋಗಣ್ಣ ಬರೋರು, ಯೋಗ ನರಸಿಂಹನವರು. ಯೋಗ ನರಸಿಂಹ ಅಂದರೆ ಹಿರಣ್ಯನವ್ರ ಕಂಪನಿ. ಹೆಚ್ಚು ಯೋಗ ನರಸಿಂಹನವರು ತರಲೆ ನನ್ನ ಮಗದಲ್ಲಿ ಮಾಡಿದ್ದಾರೆ ನೋಡಿ, ತನ್ನ ಸಿನಿಮಾದಲ್ಲಿ ಹುಡುಗಿ ತಂದೆ ತಂದೆ ಅವರು ಮಹಾನ್. ಅವರೇನಾ? ಎದುರಂಗಡಿ ಸಂತೋಷನ್ ನೋಡಿ ಸದಾ ಕಾಲ ಅವನ ಕಣ್ಣು ಈ ಕಡೆ ಹಾಯಿಸ್ತಾನೆ ಇರ್ತಾನೆ. ಸಂಗೀತ ಅಂದ್ರೆ ಪಂಚ ಪ್ರಾಣ ಅವನಿಗೆ. ಅವ್ರು ಮಹಾನ್, ಅಯ್ಯೋ ಅವರೆಲ್ಲ ನಿಜವಾಗ್ಲೂ ಮಹಾನ್ ಕಲಾವಿದರು, ಆಮೇಲೆ ಒಳ್ಳೆಯ ಹ್ಯೂಮನ್ ಬೀಯಿಂಗ್ಸ್. ಆ ಹಲ್ಲು ಉಬ್ತಾರೆ. ಅಂದರೆ ಅವರು ಬಹಳ ಒಳ್ಳೆಯ ಬರಹಗಾರರು ಎಲ್ಲವೂ ಹೌದು. ಆಮೇಲೆ ಏನು ಅವ್ರಿಗೆ ನಾಲೆಡ್ಜು ಯಾವುದ್ರ ಬಗ್ಗೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಭಗವದ್ಗೀತೆ, ಖುರಾನು, ಬೈಬಲ್ಲು, ನೀವು ಜಗತ್ತಿನ ಯಾವುದ್ರ ಬಗ್ಗೆ ಕೇಳಿದರೂ ತುಂಬ ಚೆನ್ನಾಗಿ ನಿರರ್ಗಳವಾಗಿ ಮಾತಾಡೋರು, ತುಂಬ ಚೆನ್ನಾಗಿ ಬರೆಯೋರು, ತುಂಬ ಚೆನ್ನಾಗಿ ಟ್ಯೂನ್ ಮಾಡೋರು. ಅವರಿಂದ ನಮಗೆ ತಾಲೀಮಾಗೋದು ಅಂದರೆ ಕಂಪನಿ ನಾಟಕದ ಹಾಡುಗಳನ್ನೆಲ್ಲ ಹಾಡಿಸೋರು, ಭಾಳ ಚೆನ್ನಾಗಿ ಇದು ಮಾಡೋರು. ಯಾವುದು ಕಂಪನಿ ನಾಟಕದ ಜಾನಕಿ, ರಾಮ ಸಹಾಯ, ಆಮೇಲೆ ನಮಗೆ ಒಂದು ಕಂಪನಿ ನಾಟಕನೂ ಕೂಡ ಮಾಡಿಸಿದರು, ಭಾಳ ಚೆನ್ನಾಗಿತ್ತು. ಅಂದರೆ ಆ ತಾಲೀಮು ಅದಾದ ಮೇಲೆ ನಮಗೆ ಸಾಹಿತ್ಯದ ಮೇಲೆ ಕ್ಲಾಸ್ಗಳಿರೋದು, ಆಮೇಲೆ ನಟನೆಯ ಮೇಲೆ ಕ್ಲಾಸ್ಗಳಿರೋದು, ಆಮೇಲೆ ಮಧ್ಯಾಹ್ನ ಮತ್ತೆ ನಮಗೆ ಊಟದ ಟೈಮ್ ಬಿಟ್ಟ ಮೇಲೆ ಮತ್ತು ಮಧ್ಯಾಹ್ನ ಮೇಲಿಂದ ನಮಗೆ ಒಂದು ಸ್ವಲ್ಪ ಪ್ರಾಕ್ಟಿಕಲ್ಲು, ಅಂದರೆ ಹೊರಗಡೆಯಿಂದ ಬಂದಂತಹ ಕೆಲವು ಟೀಚರ್ಸ್ಗಳಿಂದ ನಮಗೆ ಫಿಸಿಕಲ್ ಟ್ರೈನಿಂಗ್ ವಿತ್ ವಾಯ್ಸ್ ಟ್ರೈನಿಂಗು, ಈ ಥರದ್ದೆಲ್ಲ. ಆಮೇಲೆ ಒಳ್ಳೊಳ್ಳೆ ಸಿನಿಮಾಗಳನ್ನು ತೋರಿಸೋರು, ಜೊತೆಗೆ ನಮಗೆ ಒಳ್ಳೊಳ್ಳೆಯ ಕಲಾವಿದರುಗಳ ಜೊತೆ ಸಂವಾದಗಳಿರೋದು. ಕೀರ್ತನಾಥ್ ಕುರ್ತಕೋಟಿ ಅವರನ್ನು ಕರೆಸಿ ಕುಮಾರವ್ಯಾಸ ಭಾರತದ ಬಗ್ಗೆ ಮಾತಾಡಿಸೋರು. ಆಮೇಲೆ ನಿಮಗೆ ಈ ಭೂಪಾಲಿಂದ ಬರುವಂಥ ಆರ್ಟಿಸ್ಟ್ಗಳು ಏನಿದ್ದಾರೆ, ಫೋಕ್ ಆರ್ಟಿಸ್ಟು, ಅವ್ರದ್ದೊಂದು ಪ್ರೋಗ್ರಾಮ್ ಇಟ್ಟು ಅವ್ರ ಜೊತೆ ಇಂಟ್ರ್ಯಾಕ್ಷನ್ನು. ಆಮೇಲೆ ನಿಮಗೆ ಯಕ್ಷಗಾನದ ಮೇಲೆ ಮಹಾಬಲ ಹೆಗಡೆಯವರನ್ನು ಕರೆಸಿ ಯಕ್ಷಗಾನ ಮತ್ತು ಇದು ಆಗ ಚಂದ್ರಹಾಸ ನಾಟಕ ತೊಗೊಂಡಿದ್ರು. ಅಂದರೆ ಬಿಗಿನಿಂಗ್ ಏನು ಮಾಡಿದರು, ಮಕ್ಕಳ ನಾಟಕದಿಂದ ಶುರು ಮಾಡಿದ್ರು. ಫಸ್ಟ್ ಗೋವಿನ ಹಾಡು, ಅದನಂತರ ಕಿಂದರ್ ಜೋಗಿ, ಮರ ಬಂತು ಡುಮ್ ಡುಮ್, ಮರ ಹೋಯ್ತು ಡುಮ್ ಡುಮ್, ಈ ಥರದ ನಾಟಕಗಳನ್ನು ಮಾಡ್ತಾ ಆಮೇಲೆ ನಿಧಾನವಾಗಿ ಬೇರೆ ಅಂದರೆ ಒಂದು ಸ್ವಲ್ಪ ನಾಟಕಗಳಿಗೆ ಫ್ರಿಟ್ಸ್ ಬೆನ್ಯೂಸ್ ಬಂದು ಚೆರಿ ಆರ್ಚರ್ಡು, ಅದಾದಮೇಲೆ ಅಮೇರಿಕದ ಅಂದರೆ ಗ್ರೀಸ್ನ ಡೈರೆಕ್ಟರ್ ವ್ಯಾಸಲಿಯಿಂದ ಹಿಪೋಲಿಟಸ್ಸು, ಅಂದರೆ ಒಂದು ರೋಮ್ನ ಅಂದರೆ ಗ್ರೀಕ್ ನಾಟಕ ಒಂದು ಆಗಿರ್ಬೇಕು ನಮಗೆ ಅನ್ನೋದು. ಆಮೇಲೆ ನಮ್ಮ ಕ್ಲಾಸಿಕ್ಕು ಅಡಿಗರ ಭೂಮಿಗೀತ ಕಾವ್ಯವನ್ನು ಒಂದು ಅದಕ್ಕೊಂದು ರಂಗರೂಪಕ್ಕೆ ಕನ್ವರ್ಟ್ ಮಾಡಿದ್ದು, ಅಂದರೆ ನಮ್ಮೆಲ್ಲರನ್ನೂ ಇಟ್ಕೊಂಡು ಇಂಪೋಸೇಷನ್. ಆಮೇಲೆ ನಮಗೆಲ್ಲ ಅಬ್ಸರ್ವೇಷನ್ಗೆ ಪ್ರತಿ ವಾರದಲ್ಲಿ ಒಂದು ಸರಿ ನಾವು ಮಾರ್ಕೆಟಿಗೆ ಹೋಗ್ತಿದ್ವಿ, ಮೈಸೂರಿನ ಸುತ್ತಮುತ್ತ ಜಾಗಗಳಿಗೆ ಹೋಗ್ತಿದ್ವಿ, ಮಾರ್ಕೆಟು ಬೇರೆ ಬೇರೆ ಕಡೆ. ಆ ಅಬ್ಸರ್ವ್ ಮಾಡಿದ್ರೆ ಇಟ್ಕೊಂಡು ಇಂಪ್ರೂವೈಸೇಷನ್ ಮಾಡಿಸೋರು. ಆಮೇಲೆ ಒಳ್ಳೊಳ್ಳೆ ನಾಟಕಗಳು ಬಂದರೆ ಅಲ್ಲಿ ನಮ್ಮಲ್ಲಿ ಶೋ ಆಗೋದು, ಅದನ್ನು ನೋಡ್ತಾ ಇದ್ವಿ. ಆಮೇಲೆ ನಮ್ಮೆಲ್ಲರನ್ನೂ ಕೂರಿಸ್ಕೊಂಡು ಅವರು ಕಾರಂತರು ತುಂಬ ಒಳ್ಳೊಳ್ಳೆಯ ತಲೆದಂಡ, ಕತ್ತಲು ಬೆಳಕು, ತುಂಬ ನಾಟಕಗಳನ್ನು ಮಾಡಿಸ್ತಾ ಹೋದರು. ಅದರೊಳಗೆಲ್ಲ ನಾವು ಇನ್ವಾಲ್ವ್ ಆಗ್ತಾ ಹೋದ್ವಿ. ನಮ್ಮನ್ನು ಏನು ಮಾಡಿಬಿಟ್ರು ಅಂದರೆ 24 hours ನಾವು ರಂಗಭೂಮಿಯ ಬಗ್ಗೆ ಯೋಚನೆ ಮಾಡೋ, ಒಳ್ಳೆ ಲೈಬ್ರರಿ, ನಮಗೆ ಎಲ್ಲಿ ಉಳ್ಕೋತೀವಿ ಅಲ್ಲೂ ಒಂದು ಲೈಬ್ರರಿ, ಇಲ್ಲೂ ಲೈಬ್ರರಿ. ಆಮೇಲೆ ಒಂದು ಅವಾಗೆಲ್ಲ ವಿಡಿಯೋ ಕ್ಯಾಸೆಟ್ ಬೇಸ್ಡ್ ಸಿನಿಮಾಗಳು, ಫೆಲಿನಿ, ತಾರ್ಕವಸ್ಕಿ, ಆಮೇಲೆ ನಿಮಗೆ ಆ ಥರದ್ದು ಸತ್ಯಜಿತ್ ರಾಯ್, ಆಮೇಲೆ ಆಗಿನ ಫಾರಿನ್ ಬೇಸ್ಡು, ಆಮೇಲೆ ಇಂಡಿಯನ್ ಬೇಸ್ಡು, ಈ ತರಹದ ಇದನ್ನು ಕೂಡ ಮಾಡಿ ನಮ್ಮನ್ನು ಒಂಥರ ಎಜುಕೇಟ್ ಮಾಡ್ತಾ ಬಂದರು. ಅದು ನಿಜವಾಗ್ಲೂ ನನಗೆ ಬಹಳ ಯೂಸ್ ಆಯಿತು. ನಾನು ತುಂಬ ಸಿಡಿದು ಹೋಗ್ಬಿಟ್ಟಿದ್ದೆ ಅಲ್ಲಿ. ದುಡಿಮೆ, ಮನೆ ನೋಡ್ಕೋಬೇಕು, ಜೊತೆಗೆ ದುಡಿಮೆ, ಇದ್ರ ನಡುವೆ ಆರ್ಕೆಸ್ಟ್ರಾ ನಡುವೆ ಇನ್ನೊಂದೇನೋ, ಅಂದರೆ ಒಂಥರ ಒಡೆದೋಗಿರೋ ಇದ್ರ ಥರ ಆಗ್ಬಿಟ್ಟಿದ್ದೆ ನಾನು, ಸಿಡಿದೋಗಿರೋ ನೀರು ಥರ. ಚದುರಿ ಹೋದ ಅರುಣ್ ಸಾಗರ್. ಬಟ್ ಅಲ್ಲಿ ಒಂದು ಗುಡ್ತು ನನಗೆ, ನಾನು ಯಾರು, ನನ್ನ ಸ್ಟ್ರೆಂತ್ ಏನು, ನಾನು ಏನು ಮಾಡಬೇಕು ಅನ್ನೋದು. ಕೊನೆಗೆ ಅದು ನನಗೆ ಹೆಚ್ಚು ರಂಗಾಯಣ ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ರಂಗಾಯಣದಲ್ಲಿ ನಿಮ್ಗೆ ಗೊತ್ತಿದೆ ಈಗಾಗಲೇ ಒಳ್ಳೊಳ್ಳೆಯ ನಟರು, ನಿಮಗೆ ಗೊತ್ತು, ಮಂಡ್ಯ ರಮೇಶ್ ಇರ್ಬೋದು ನೋಡಿ, ಅವನೇ ಒಂದು ಥಿಯೇಟರ್ ಕಟ್ಟಿದ. ಜೊತೆಗೆ ನಿಮಗೆ ಹುಲ್ಗಪ್ಪ ಕಟ್ಟಿಮನಿ ಹೊರಗೆ ಬಂದಿದ್ದಾನೆ ಈ ರಿಟೈರ್ಡ್ ಆದಮೇಲೆ. ಅವನು ಕೆಲಸ ಮಾಡ್ತಾ ಇದ್ದಾನೆ ನಾಟಕದ ಮೇಲೆ. ಅದಾದಮೇಲೆ ನಿಮಗೆ ರಂಗಾಯಣರಿಗೂ ಇದೆ, ಸಿನಿಮಾಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಪಿಚ್ಚಳಿ ಶ್ರೀನಿವಾಸು, ಅವನು ಜನಪದ ಅಕಾಡೆಮಿ ಅಧ್ಯಕ್ಷನೂ ಆದ. ಆಮೇಲೆ ಅವ್ರ ಊರಲ್ಲಿ ಕೆಲಸ ಮಾಡ್ತಾರೆ. ಅಂದರೆ ಈಗ ನಾನು ಹೊರಗೆ ಬಂದೆ, ನಾನು ರಂಗಭೂಮಿಯಲ್ಲಿ ಸಕ್ರಿಯನಾಗಿ ಯಾವ ಥರ ಇದ್ದೀನಿ ಅಂದರೆ ಆ್ಯಕ್ಟರ್ ಆಗಲ್ಲ, ತುಂಬ ನಾನು ರಂಗ ವಿನ್ಯಾಸಗಳನ್ನು ಮಾಡ್ತೀನಿ, ವರ್ಕ್ಶಾಪ್ಸ್ಗಳನ್ನು ಮಾಡ್ತೀನಿ ಮಕ್ಕಳಿಗೆ, ದೊಡ್ಡವರಿಗೆಲ್ಲ. ಹಾಗೆ ಈ ರಂಗಾಯಣ ನನಗೆ ಒಂದು ಬೇರೆ ತರಹದ ವಿಷನ್ನೇ ಕೊಡ್ತು. ನಾನು ಆಮೇಲೆ ಕಾರಂತರು ಅದನ್ನೇ ಹೇಳಿದ್ದು, ಸರ್ಕಾರಿ ಕೆಲಸದವರಾಗಿರಬೇಡಿ ಅಂತ. ಬಟ್ ಅದಕ್ಕಿಂತ ಮುಂಚೆನೇ ನಾನು ಹೊರಟುಬಿಟ್ಟಿದ್ದೆ ಅಲ್ಲಿಂದ. ನನಗೂ ಒಂದು ಸ್ವಲ್ಪ ಬೇರೆ ತರಹದ್ದನ್ನೇನು ನೋಡಬೇಕು ಅಂತ ಹೇಳಿ ನಾನು ಆಗಷ್ಟೇ ಮದುವೆ ಬೇರೆ ಆಗಿದ್ದೆ. ಹೊರಗೆ ಬಂದು ಬೆಂಗಳೂರಿಗೆ ಬಂದು ನಾಟಕದವ್ರ ಜೊತೆನೂ ಕೆಲಸ ಮಾಡ್ತಾ, ಮತ್ತು ನಾನು ಈವೆಂಟ್ ಕೆಲಸ ಮಾಡ್ತಾ, ಜೊತೆಗೆ ಸಿನಿಮಾ ಕೆಲಸ ಮಾಡಿಕೊಂಡು
ನನ್ನ ಮೊದಲನೇ ಸಿನಿಮಾನೇ ಭೂಮಿಗೀತ. ಭೂಮಿಗೀತ. ಆದರೆ ಅದು ಸರ್ಕಾರಿ ನೌಕರಿನಾ ರಂಗಾಯಣದ ಅಪಾಯಿಂಟ್ಮೆಂಟ್? ಈಗ ಅದು ನಾವು ಇರೋ ತನಕ ಅದು ಪರ್ಮನೆಂಟ್ ಆಗಿರಲಿಲ್ಲ. ಅದರ ಹೋರಾಟ ನಡೀತಾ ಇತ್ತು ಪರ್ಮನೆಂಟ್ ಮಾಡಬೇಕು ಅಂತ. ಕೊನೆ ಪರ್ಮನೆಂಟ್ ಮಾಡಿದ್ರು. ಅಷ್ಟು ಜನ ಕಲಾವಿದರು ಯಾರು ಇದ್ರಲ್ಲ ಅವರೆಲ್ಲ ಪರ್ಮನೆಂಟ್ ಆಗೇ ಇದ್ರಲ್ಲ. ಈಗ ಹುಲ್ಗಪ್ಪ ಅವರು ಅವರೆಲ್ಲ ಎಲ್ಲ ಅದು ಸರ್ಕಾರಿ ಸಂಬಳ, ಇದೇನು ನಿವೃತ್ತಿ ವೇತನ ಇತ್ಯಾದಿ ಅಂತಾರೆ, ಆ ಥರದ್ದು ಒಂದು ಸ್ಕೀಮ್ ಅದು. ನಿವೃತ್ತಿ ವೇತನ ಅಂತೇನು ಕೊಟ್ಟಿಲ್ಲ ಅವರಿಗೆ, ಒಂದೇನೋ ಒಂದು ಫಂಡ್ ಕೊಟ್ಟಿರ್ತಾರೆ ಅಷ್ಟೇ, ಒಂದು ಅಮೌಂಟ್. ಆ ಥರದ್ದೇ ಅಗ್ರಿಮೆಂಟ್ ಮಾಡಿ ಅವರಿಗೆ ತಿಂಗಳ ಸಂಬಳ ಚೆನ್ನಾಗಿ ಕೊಟ್ಟಿದ್ದಾರೆ. ಒಳ್ಳೆ ಅಮೌಂಟನ್ನೇ ಸರ್ಕಾರ ಕೊಟ್ಟಿದೆ. ಅಂದರೆ 60 ವರ್ಷಕ್ಕೆ ರಿಟೈರ್ಮೆಂಟ್ ಇದೆಲ್ಲ? ಹೌದು. ಓಕೆ. ಎಷ್ಟು ವರ್ಷ ಇದ್ದೀರಿ ರಂಗಾಯಣದಲ್ಲಿ? ನಾನು ಒಟ್ಟು 9.5 ವರ್ಷ. 87ರಿಂದನಾ? ಹೌದು 87, 88, 9 ವರ್ಷ. 1996 ನಾನು ಹೊರಗೆ ಬಂದುಬಿಟ್ಟೆ. ಯಾಕೆ? ನನಗೆ ಏನೋ ಹೊಸದೇನೋ ಬೇಕು ಅನಿಸ್ತು. ಕಾರಂತರು ಬೇರೆ ಹೊರಟ್ಬಿಟ್ರು. ರಂಗಾಯಣ ಮುಗಿದು ಅದಾದಮೇಲೆ ಕಾರಂತರು ಹೊರಗಡೆ ಇದು ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ನನಗೆ ಅನ್ಸೋಕ್ಕೆ ಶುರುವಾಗಿತ್ತು ಒಳಗಿಲ್ಲ, ಇದು ಮತ್ತೆ ನಾನು ಇಲ್ಲಿರೋದಲ್ಲ, ಇಲ್ಲಿಂದ ಇನ್ನೇನು ಹೊರಡಬೇಕು ನಾನು ಅಂತ ಅನಿಸ್ತಾ ಇತ್ತು. ಅಲ್ಲಿಂದ ನಾನು ಹೊರಟ್ಬಿಟ್ಟೆ ಮತ್ತೆ. ಹೊರಟು ಎಲ್ಲಿಗೆ ಹೋದ್ರಿ? ಹೊರಟು ಇದು ಬೆಂಗಳೂರಲ್ಲಿ ಬಂದೆ. ಒಂದಿಷ್ಟು ದಿನ ಈವೆಂಟು ಅಂತ ಕೆಲಸ ಮಾಡಿದೆ. ಒಂದಿಷ್ಟು ವರ್ಕ್ಶಾಪ್ಸ್ಗಳು ಮಾಡ್ತಾಯಿದ್ದೆ. ನಾಟಕಗಳಿಗೆ ಸೆಟ್ ಡಿಸೈನ್ ಮಾಡ್ತಾಯಿದ್ದೆ. ಆಗ ನನಗೆ ಕೇಸರಿ ಹರ್ವು ಅವರ ಭೂಮಿಗೀತ ಸಿನಿಮಾಗೆ ನಾನು ಆರ್ಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದೆ. ಆದರೆ ನೋಡಿ, ನೀವು ಸಾಗರದಲ್ಲಿ ಶಿವಮೊಗ್ಗದ ಪರಿಸರದಲ್ಲಿ ನಿಮಗೆ ಬಣ್ಣ ಕೈ ಹಿಡಿದಿದ್ದಕ್ಕೂ, ರಂಗಾಯಣದಲ್ಲಿ ಮೈಸೂರಿನಲ್ಲಿ ಬೇವಿ ಕಾರಂತರು ಮತ್ತು ರಂಗಭೂಮಿ ಕೈ ಹಿಡಿದಿದ್ದಕ್ಕೂ, ನೀವು ಇಲ್ಲಿ ಒಬ್ಬ ಕಲಾ ನಿರ್ದೇಶಕರಾಗಿ ಬಂದದ್ದಕ್ಕೂ ಹೇಗೆ ತಾಳಮೇಳ, ಹೇಗೆ ಕಲಾ ನಿರ್ದೇಶನವನ್ನು ಆರಿಸ್ಕೊಂಡ್ರಿ? ಇಲ್ಲ, ಚಿಕ್ಕ ಹುಡುಗನಿಂದ ನನಗೆ ಆರ್ಟ್ ಅನ್ನೋ ಫಾರ್ಮ್ ಏನಿದೆ ಅಲ್ಲಿ ಎಲ್ಲದಕ್ಕೂ ಹೇಳಿದ್ನಲ್ಲ ನಿಮಗೆ, ಗಣಪತಿ ಪೆಂಡಾಲಿಂದ ಹಿಡಿದು ನಾಟಕದ ಸೆಟ್ ಹಾಕೋದ್ರಿಂದ ಹಿಡಿದು ಎಲ್ಲದಕ್ಕೂ ಕೆಲಸ ಮಾಡ್ತಿದ್ದು. ನನಗೆ ಆರ್ಟ್ ಡೈರೆಕ್ಷನ್ ತುಂಬ ಈಸಿ ಆಯಿತು. ಭೂಮಿಗೀತ ಸಿನಿಮಾಗೆ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಆಯಿತು ಆ ಸಿನಿಮಾಗೆ. ಆ ಕಮಲಿ ಸಾಂಗ್ ಅಂತ ಒಳ್ಳೆ ಸಾಂಗ್ ಅದು ನನಗೆ ಹೆಚ್ಚು ಬಲ ಕೊಟ್ಟಿದ್ದೆ ಎಲ್ಲ. ಆಮೇಲೆ ಈವನ್ ನಾನು ರಂಗಾಯಣದಲ್ಲೂ ಕೂಡ ಸೆಟ್ ವರ್ಕ್ ಎಲ್ಲ ತುಂಬ, ಸೆಟ್ ಡಿಸೈನು, ಪೋಸ್ಟರ್ ಡಿಸೈನು, ಆಮೇಲೆ ಅಲ್ಲಿ ಇದ್ದಂಥ ಮೇಯ್ನು ಸೈನ್ ಬೋರ್ಡ್ಗಳು, ಪೋಸ್ಟರ್ಗಳೆಲ್ಲ. ಅಂದರೆ ದ್ವಾರಕಿ ಸರ್ ಇದ್ದರು, ಅವರು ತುಂಬ ಒಳ್ಳೆಯ, ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ಅವ್ರು ನನಗೆ ಕೆಲವು ಸರಿ ನೀನೇ ಪೋಸ್ಟರ್ ಮಾಡೋನು, ನೀನೇ ಬ್ರೋಷರ್ ಮಾಡೋನವರು. ಆಮೇಲೆ ಸೈನ್ ಬೋರ್ಡ್ಗಳು ಬರಿತಾ ಇದ್ದೆ. ನಾಟಕದ ಯಾವುದೇ ಕೆಲಸಗಳಿದ್ದರೂ ಇನ್ಸ್ಟಾಲೇಷನ್ ಇರೋದು, ನಾಟಕಕ್ಕಿಂತ ಮುಂಚೆ ಏನೇನೇನೋ ರೆಡಿ ಮಾಡೋದು, ಅದಕ್ಕೆಲ್ಲ ಕೆಲಸಗಳೆಲ್ಲ ಮಾಡ್ತಾಯಿದ್ದೆ. ಅದು ಜೊತೆಗೆ ದ್ವಾರಕಿಯವ್ರ ಜೊತೆ ಕೆಲಸ ಮಾಡಿದ್ದು. ಆಮೇಲೆ ತುಂಬ ಒಳ್ಳೊಳ್ಳೆಯ ನಾಟಕ ಎಲ್ಲ ಬರೋದಲ್ಲ, ಅವ್ರ ಜೊತೆ ಟೆಕ್ನಿಕಲ್ ಇದ್ರ ಜೊತೆ ಅವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಾಯಿದ್ವಿ. ಅದೆಲ್ಲದು ಒಂದು ಇದು ಕೊಡ್ತು. ಆಮೇಲೆ ಬೆಂಗಳೂರಿಗೆ ಬಂದು 1 ವರ್ಷ ನಾನು ಶಶಿಧರ್ ಅಡಪ ಅವ್ರ ಜೊತೆ ಇದ್ದೆ. ಅವ್ರದ್ದು ಕೆಲವು ಈವೆಂಟ್ಗಳಿಗೆಲ್ಲ ಕೆಲಸ ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ಶಶಿಧರ್ ಅಡಪ ಅವರು ಎಸ್ಟಾಬ್ಲಿಷ್ ಆಗಿ ಕಲಾ ನಿರ್ದೇಶಕರು. ಬಟ್ ಅವ್ರ ಜೊತೆ ಸಿನಿಮಾಗೆ ಅಂತ ಕೆಲಸ ಮಾಡಲಿಲ್ಲ. ನಾನು ಬೇರೆ ಈವೆಂಟ್ಗಳಿಗೆ ಕೆಲಸ ಮಾಡ್ತಿದ್ದೆ. ಅವರು ಭೂಮಿಗೀತ ಸಿನಿಮಾಗೆ ಆರ್ಟ್ ಡೈರೆಕ್ಟರ್ ಆಗಬೇಕಾಯಿತು. ಅವ್ರ ಕೊನೆ ಕೇಸರಿ ಅವ್ರು ಹೇಳೋದು, ನೋಡಿ ಅವ್ನು ಥಿಯೇಟ್ರ್ ಹುಡುಗ ಬಂದಿದ್ದಾನೆ ಒಬ್ಬ ಅರುಣ್ ಅಂತ, ಅವ್ನ ಕೈಲಿ ಮಾಡಿಸಿ ಅವ್ನು ಚೆನ್ನಾಗಿ ಮಾಡ್ತಾನೆ ಅಂತ ಹೇಳಿ ನನ್ನನ್ನು ಶಶಿ ಅಡಪ ಅದಕ್ಕೆ ರೆಕಮೆಂಡ್ ಮಾಡಿದರು. ಅದರ ಮೇಲೆ ನಾನು ಭೂಮಿಗೀತಕ್ಕೆ ಆರ್ಟ್ ಡೈರೆಕ್ಟರ್ ಆದ. ಆ್ಯಕ್ಚುಲಿ ಆ ಸಿನಿಮಾದ ಹೀರೋ ನಾನು. ಆ್ಯಕ್ಚುಲಿ ಹೀರೋ ಆಗಿ ಸೆಲೆಕ್ಟ್ ಆದವನು ಕೊನೆಗೆ ತುಂಬ ತೆಳ್ಳಗಿದ್ದಾನೆ, ಇದು ಕಮರ್ಷಿಯಲಿ ವರ್ಕೌಟ್ ಆಗುತ್ತಾ ಅಂತೇಳಿ ಆಗಿದ್ದಕ್ಕೆ ಆಮೇಲೆ ನಾನು ಆರ್ಟ್ ಡೈರೆಕ್ಟರ್ ಆಗಿ. ಆದರೆ ಈಗ ಯಾರು ಹೀರೋ ಮಾಡಿದಾರ? ಉಮೇಶ್ ಮಾಡಿದ್ನಲ್ಲ, ಆ ರೋಲ್ ನಾನು ಮಾಡಬೇಕಾಯ್ತು. ಹೀರೋ ಆಗಿದ್ದ ಇದಕ್ಕೆ. ಹರವು ನಮ್ಮ ಆ್ಯಕ್ಟಿಂಗ್ ಎಲ್ಲ ನೋಡಿ ರಂಗಾಯಣದಲ್ಲಿ ಇವನು ಹೀರೋ ಅಂತ ಅಂದ್ಕೊಂಡು ಇದು ಮಾಡಿದ್ವು. ಆಮೇಲೆ ಪಾಪ ಅವರಿಗೆ ಪ್ರೊಡ್ಯೂಸರ್ ಕಡೆಯಿಂದ ನಿಮಗೆ ಯೂಶಲಿ ಗಾಂಧಿನಗರದಲ್ಲಿ ಅವನು ಏನು ಶಿಳ್ಳೆ ಕ್ಯಾತ ಇದ್ದಂಗೆ ಇದ್ದಾನೆ, ವರ್ಕೌಟ್ ಆಗುತ್ತಾ ನೋಡಿ ಅದು ಇದು ಅಂತ ಹೇಳಿ ಆ ಥರ ಆಗಿದ್ದಷ್ಟೇ, ಬೇರೆ. ಆಮೇಲೆ ಯಾವ ವರ್ಷ? 96 ಭೂಮಿಗೀತ? 96 ಅಲ್ಲ, ನಾನು ರಂಗಾಯಣ ಬಿಟ್ಟು ಬಂದು 96, 97ರಲ್ಲಿ 99 ಶುರುವಾಯ್ತು ಅದು ಭೂಮಿಗೀತ. ಸೊ ರಂಗಾಯಣ ಬಿಟ್ಟು ಬಂದು 2-3 ವರ್ಷ ಏನು ಮಾಡಿದ್ರಿ ಇಲ್ಲಿ? ಅದೇ ಈವೆಂಟ್ ಕೆಲಸಗಳು, ಸಣ್ಣ ಪುಟ್ಟ ಕೆಲಸಗಳು. ನನ್ನ ಹೆಂಡ್ತಿನೇ ದುಡಿತಾ ಇದ್ದಿಲ್ಲ, ಯಾಕೆ ಅವಳು ಚಿತ್ರಕಲಾ ಪರಿಷತ್ತಲ್ಲಿ ಓದ್ತಾ ಇದ್ಲಲ್ಲ, ಅವಳೇ ನಾನು ಸಾಕ್ತಾ ಇದ್ದ. ಅವಳು ಟ್ರೆಡಿಷನಲ್ ಪೇಂಟಿಂಗ್ ಮಾಡೋಳು, ಆಮೇಲೆ ಬೇರೆ ಏನೇನೇನೇನೋ ಕೆಲಸ ಮಾಡೋಳು. ಯಾವುದೋ ಜ್ಯುವೆಲರಿ ರಾಜೇಶ್ ಜ್ಯುವೆಲರ್ ಅಂತಿತ್ತಲ್ಲಿ ಚಿತ್ರಕಲಾ ಪರಿಷತ್ತು, ಅವರಿಗೆಲ್ಲ ಜ್ಯುವೆಲರಿ ಡಿಸೈನ್ ಮಾಡ್ಕೊಡೋಳು, ಏನೇನೋ ಮಾಡೋಳು ಅವಳು. ಆಮೇಲೆ ಯಾವುದೋ ಟೀಚರ್ಸ್ಗಳದ್ದು ಟ್ರೈನಿಂಗ್ ಇರುತ್ತಲ್ಲ, ಅವರಿಗೆಲ್ಲ ಅವಳು ಏನೇನೋ ಡ್ರಾಯಿಂಗ್ಸ್ ಎಲ್ಲ ಮಾಡ್ಕೊಡೋಳು, ಏನೇನೋ ಕೆಲಸ ಮಾಡಿದಳು. ಆಮೇಲೆ ನಾನು ಬಂದಾಗ ಇಲ್ಲೂ ಅಷ್ಟೇ ಸಿನಿಮಾದ ನನ್ನ ತಮ್ಮ ಇದ್ದ ಇಲ್ಲೇ, ಅಂದರೆ ನನ್ನ ಕಸಿನ್ ಬ್ರದರ್ ನಾಗೇಶು, ಅವನ ಸಿನಿಮಾಗಳಿಗೆ ಟೈಟ್ಲೆಲ್ಲ ಮಾಡೋನು, ಟೈಟ್ಲೆಲ್ಲ ಬರೆಯೋನು ಚಿತ್ರಕಲಾ ಪರಿಷತ್ ಇದ್ದಾಗ. ನಾನು ಅವನು ಸೇರಿಕೊಂಡಾಗ ರಂಗಾಯಣ ಬಿಟ್ಟು ಬಂದ ತಕ್ಷಣ ಇಲ್ಲೊಂದು ಸ್ವಲ್ಪ ಎಲ್ಲ ಸೈನ್ ಬೋರ್ಡ್ ಎಲ್ಲ ಬರಿತಾ ಇದ್ದೆ.
ಅದೆಲ್ಲ ಐತೆ ಆ ಥರ. ನಿಮ್ಮ ಮೀರಾ ಅವ್ರ ಪರಿಚಯ ಹೇಗಾಯ್ತು, ಇಲ್ಲ ಆಯಿತು? ಅದು ಚಿತ್ರಕಲಾ ಪರಿಷತ್ ರಂಗಾಯಣದಲ್ಲ? ಅಲ್ಲ, ರಂಗಾಯಣದಿಂದ ನಾವು ಚಿತ್ರಕಲಾ ಪರಿಷತ್ ನಾಟಕಕ್ಕೆ ಬಂದಾಗ ನೋಡಿದ್ದು. ಆಗಿದ್ದು ಮೈಸೂರಲ್ಲಿ ಅವರು ಒಂದು ಸಮುದಾಯದಿಂದ ಒಂದು ನಾಟಕ ತೊಗೊಂಬಂದಿದ್ರು, ಬಸಲಿಂಗ ಅವ್ರದ್ದು. ಆ ಸಂದರ್ಭದಲ್ಲಿ ನನಗೆ ಅವಳಿಗೆ ಪರಿಚಯ ಆಗಿದ್ದು, ಅದು ಹಾಗೆ ಸ್ನೇಹಕ್ಕೆ ತಿರುಗಿ. ಸೊ ನಿಮಗೆ ಸಮಾನ ಆಸಕ್ತಿಗಳು? ಹೌದು. ಪಾಪ ಅವಳು ಆ್ಯಕ್ಚುಲಿ ನನಗಿಂತ 10 ವರ್ಷ ಚಿಕ್ಕವಳು, ಪುಟಾಣಿ ಮಗು ಥರ ಅವಳು ಆಗ. 19 ವರ್ಷದಿಂದ ಆ ಥರ ಬೆಳೆದು ಬಂದಿತ್ತು. ಆ್ಯಡ್ ಶೂಟಿಂಗಿಗೆ ಬರಬೇಕಾದಂಥ ಮಾಡಲು ಬಾಂಬೆಯಿಂದ ಬರಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲ್ ಸೇರಿದ್ದಾಳೆ. ಭೂಮಿಗೀತೆಗೆ ಬರೋದಾದ್ರೆ ಸರ್, ನಿಮ್ಮ ಸಿನಿಮಾ ಪ್ರವೇಶಕ್ಕೆ ಬರೋದಾದ್ರೆ ನೋಡಿ, ಕಲಾ ನಿರ್ದೇಶನ ನಾಟಕಕ್ಕೋ ಅಥವಾ ಬೇರೆ ಈವೆಂಟಿಗೋ ಕೆಲಸ ಮಾಡ್ತಿರೋದಕ್ಕೂ ಸಿನಿಮಾಗೂ ವ್ಯತ್ಯಾಸ ಇರುತ್ತದೆ ಅಂತ ಅನ್ಕೊಂಡಿದ್ದೀನಿ ನಾನು. ಯಾಕಂದ್ರೆ ಅದು ಕೂಡ ತುಂಬ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದ ಸಿನಿಮಾ ಅದು. ಸೊ ಹೇಗೆ ಅಪ್ರೋಚ್ ಇತ್ತು ನಿಮ್ದು, ಅದು ಏನೇನು ಸವಾಲುಗಳಿತ್ತು ಭೂಮಿಗೆ? ನನಗೆ ಏನಂದರೆ, ನಾವು ರಂಗಾಯಣದಲ್ಲಿ ಇದ್ದಾಗಲೂ ಕೂಡ ನಾವು ಸಿನಿಮಾಗಳು ನೋಡ್ತಿದ್ವಿ. ಆಮೇಲೆ ನನಗೆ ಅದೇನೋ ಗೊತ್ತಿಲ್ಲ, ನಂಗೆ ಯಾವುದೇ ಕೆಲಸ ಆದರೂ ನಾನು ಬೇಗ ಗ್ರಾಸ್ಪ್ ಮಾಡಿಬಿಡ್ತೀನಿ. ಅಂದರೆ ಯಾವ್ದಾದ್ರು ಒಂದು ವಿಷಯ ಇದ್ದರೆ ಏನು ಎತ್ತ ಅಂತ. ಈಗ ಒಂದ್ಸರಿ ಸಿನಿಮಾಗೆ ಕೆಲಸ ಮಾಡುವ ಸಂದರ್ಭದಲ್ಲೇ ನಾನೊಂದಿಷ್ಟು ಸಿನಿಮಾಗಳನ್ನೆಲ್ಲ ನೋಡ್ತಾ ಇದ್ದೆ ಆಗ, ಭೂಮಿಗೀತ ಮಾಡೋದು ಏನು ಫ್ರೇಮಿಂಗ್, ಆಮೇಲೆ ಸಿನಿಮಾ ಗೆಳೆಯರಿದ್ದರು, ಫ್ರೇಮಿಂಗ್ ಅಂದರೆ ಏನು ಲೆನ್ಸು ಯಾವ ಥರ ಇದು ಎಲ್ಲ ತಿಳ್ಕೊಂಡು, ಆಮೇಲೆ ಸೆಟ್ ಡಿಸೈನ್ ಮಾಡಿದ್ದು ಹಾಗೆ. ಸೆಟ್ ಡಿಸೈನ್ ಎಲ್ಲ ಮಾಡಿ ಅದಕ್ಕೆ ಸ್ಕೆಚ್ ಎಲ್ಲ ಮಾಡಿದ್ದು ಮೀರನೇ ಫುಲ್ಲು. ನನ್ನ ಇಡೀ ಈ ಭೂಮಿಗೀತ ಈಗೆಲ್ಲ ನಾವು ಕಂಪ್ಯೂಟ್ರಲ್ಲಿ ಈಗ ಬಂದಿದೆ, ಅದಕ್ಕೆ ಸುಮ್ಮನೆ ಒಂದು 4 ಕಾಸ್ಟ್ಯೂಮ್ ಕೊಟ್ಟರೆ ಅದೊಂದು ಬೇಸಿಕ್ ಡಿಸೈನ್ ಆದರೂ ಕೊಡುತ್ತೆ. ಆಗೆಲ್ಲ ಹಂಗಿಲ್ಲ, ನಾವೇ ಹೋಗಿ ಜಾಗ ನೋಡಿ, ಆವಾಗೆಲ್ಲ ನಿಮ್ಮ ಮೊಬೈಲ್ ಥರ ಇಲ್ಲ, ಫೋಟೋಗ್ರಾಫ್ ಮಾಡೋದು ಇಲ್ಲ, ಸ್ಪಾಟಲ್ಲೇ ಕೂತು ಸ್ಕೆಚ್ ಮಾಡ್ತಾಯಿದ್ವಿ. ಆ ಜಾಗ ಅಷ್ಟು ಸ್ಕೆಚ್ ಮಾಡಿ, ಇಲ್ಲಾಂದರೆ ಒಂದು ಫೋಟೋ ತೆಗೆದು ಅದು ಪ್ರಿಂಟ್ ಹಾಕಿ ತೊಗೊಂಬಂದು, ಆ ಪ್ರಿಂಟ್ ಹಾಕಿದ್ದನ್ನು ಒಂದು ಸ್ವಲ್ಪ ದೊಡ್ಡದು ಮಾಡಿ ಅದನ್ನು ಟ್ರೇಸಿಂಗ್ ಶೀಟ್ ಮೇಲೆ ಇಟ್ಟು ಅದರದ್ದೊಂದು ನಕಲು ತೆಗೆದು. ಈಗ ಜೆರಾಕ್ಸು ಕೂಡ ತಕ್ಷಣ ಆವಾಗಿರಲಿಲ್ಲ ನಮ್ಗೆ, ಆಗ ತಕ್ಷಣಕ್ಕೆ ಇದನ್ನು ಮಾಡಿ, ಅಯ್ಯೋ ಅದು ಒಂದು ದೊಡ್ಡ ಇದು. ಅದನ್ನೆಲ್ಲ ಸೆಟ್ ಡಿಸೈನ್ಗಳೆಲ್ಲ ಮಾಡ್ತಾಯಿದ್ವಿ. ಆಮೇಲೆ ಜನ್ಮದ ಜೋಡಿ ಇದೆಯಲ್ಲ, ಆ ಜನ್ಮದ ಜೋಡಿ ಟೈಟ್ಲು ಕಾರ್ಡ್ ಎಲ್ಲ ಬರುತ್ತಲ್ಲ, ಅದೆಲ್ಲ ಮೀರನೇ ಮಾಡಿದ್ದದು. ಫಾಂಟ್ ಎಲ್ಲ. ನಾನು ಜನ್ಮದ ಜೋಡಿಯಲ್ಲಿ ಶಿವಣ್ಣ ಅವರ ಜೊತೆ ಒಂದು ಸ್ನೇಹಿತನ ರೋಲ್ ಮಾಡಿದ್ದೆ. ದಿನೇಶ್ ಮಂಗಳೂರು ಏನು ಆರ್ಟ್ ಡೈರೆಕ್ಟರ್ ಇದ್ದ, ನಾನು ಆ ಸಿನಿಮಾದಲ್ಲಿ ಆರ್ಟ್ ಡೈರೆಕ್ಷನ್ ಕೆಲಸ ಥರನೇ ಕೆಲಸ ಮಾಡ್ತಾ ಇದ್ದೆ. ಅಂದರೆ ಆ್ಯಕ್ಟರ್ ಆಗಿದ್ರು ಕೂಡ ಅವನ ಎಲ್ಲ ಕೆಲಸಗಳಲ್ಲೂ ಭಾಗಿಯಾಗ್ತಿದ್ದೆ. ಅದು ನನಗೊಂದು ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿತ್ತು ಆ ಸಿನಿಮಾ. ಅದು ತುಂಬ ದೊಡ್ಡ ಸಿನಿಮಾ ಅದು. ಅದು ನನಗೆ ಹೆಲ್ಪ್ ಮಾಡಿತು. ಅದರಿಂದ ಭೂಮಿಗೀತ ಮಾಡೋದಕ್ಕೂ ಈಸಿ ಆಯಿತು. ಎಷ್ಟು ದಿವಸ ಮಾಡಿದ್ರೆ ಸಿನಿಮಾ ಭೂಮಿಗೀತ ಸಿನಿಮಾಗಿಂತ ಮುಂಚೆ 4-5 ತಿಂಗಳು ಮುಂಚೆನೇ ವರ್ಕ್ ಮಾಡಿ, ಲೊಕೇಶನ್ ನೋಡಿ, ಸ್ಕೆಚ್ ಮಾಡಿ, ಅದು ಹೆಂಗಿರಬೇಕು, ಯಾವ ಆಗಬೇಕು ಅನ್ನೋದೆಲ್ಲ ಒಳ್ಳೆ ಸ್ಟೋರಿ ಬೋರ್ಡ್ ಥರ ಎಲ್ಲ ಕೆಲಸ ಮಾಡಿಬಿಟ್ಟಿದ್ವಿ ಆಗಲೇ. ಫುಲ್ ಸೆಟ್ಸ್ದೆಲ್ಲ ವಾಟರ್ ಕಲರ್ ಪೇಂಟಿಂಗ್ ಎಲ್ಲ ಮಾಡಿ ಇವಳನ್ನು ಜೀವ ತಿಂದ್ಬಿಟ್ಟಿದೆ ನಾನು ಹಗಲು ರಾತ್ರಿ. ಪಾಪ ಅವಳಿಗೆ ಆ ಪಾಯಿಂಟ್ ಆಫ್ ವ್ಯೂ ಗೊತ್ತಿಲ್ಲ. ಶಿ ಈಸ್ ಎ ಪೇಂಟರು, ಬೇಸಿಕ್ ವರ್ಕ್ ಮಾಡೋ ತುಂಬ ಒಳ್ಳೆ ಪೇಂಟರು. ಅವಳು ನೈಟ್ ಆ್ಯಂಡ್ ಡೇ ಅದು ಸ್ಕೆಚ್ ಮಾಡು, ಇದು ಸ್ಕೆಚ್ ಎಲ್ಲ ಮಾಡೋಳು. ಬೆಳಗ್ಗೆ ಮತ್ತು ಕಾಲೇಜಿಗೆ ಹೋಗೋಳು. ಇವನು ಕಾಲೇಜಿಗೆ ಹೋಗ್ತಾಯಿದ್ದು, CKP ನಾನು ಮಾಡ್ತಿದ್ದೆ. ಬಟ್ ನಂದು ಓಡಾಟ ಆಗಿಬಿಟ್ಟಿರೋದು. ಬಟ್ ಇವಳೆಲ್ಲ ಸ್ಕೆಚ್ ಎಲ್ಲ ಮಾಡಿ ಎಲ್ಲ ವರ್ಕ್ ಮಾಡಿ ಮಾಡ್ತಿದ್ವಿ. ಎಲ್ಲಿ ಶೂಟ್ ಮಾಡಿದ್ರಿ ಅದು ಭೂಮಿಗೀತ? ಅದು ಮುತ್ತತ್ತಿ. ಮುತ್ತತ್ತಿಯಲ್ಲಿ ಶೂಟ್. ಓಕೆ. ಬಹುಶಃ ಕೇಸರಿ ಹೆರುವವರು ಮೊದಲ ಸಿನಿಮಾ ಕೂಡ ಅದು? ಹೌದು. ಓಕೆ. ನಿಮ್ಮ ಮೊದಲ ಸಿನಿಮಾ ಕಲಾ ನಿರ್ದೇಶಕನಾಗಿ ನನ್ನ ಮೊದಲ ಸಿನಿಮಾ. ಸೊ ನೋಡಿ, ಎಷ್ಟು ಒಳ್ಳೆ ರೆಕಗ್ನಿಷನ್ ಸಿಗ್ತದೆ ಅದಕ್ಕೆ. ಅದರಿಂದ ಆದಮೇಲೆ ತಕ್ಷಣ ರವಿಚಂದ್ರನ್ ಸಿನಿಮಾ ಮಾಡಿದ್ನಲ್ಲ, ಮಾಂಗಲ್ಯಂ ತಂತು ನಾನೇನ, ಅಲ್ಲಿಂದ ನನ್ನ ಕಮರ್ಷಿಯಲ್ ಸಿನಿಮಾನೇ ಫುಲ್ಲು. ಈಗ ನೋಡಿ, ಭಾಳ ಸಲ ಏನಾಗ್ಬಿಡುತ್ತೆ, ಕಲಾತ್ಮಕ ಸಿನಿಮಾಗಳು ಕೆಲಸ ಮಾಡೋರನ್ನ ಈ ಕಡೆ ತಗೊಳ್ಳೋದಕ್ಕೆ ಇನ್ಮುಂದೆ ನೋಡ್ತಾರೆ. ಬಟ್ ರವಿಚಂದ್ರನ್ ಅವ್ರು ತುಂಬ ಗ್ರ್ಯಾಂಡ್. ಇಲ್ಲ, ಅದು ಏನಾಗಿತ್ತು ಅಂದರೆ, ಗೌರಿಶಂಕರ್ ಯಾವುದೋ ಬೇರೆ ಶೂಟ್ ಬಂದಾಗ ಅದು ನೋಡ್ಕೊಂಬಂದಿದ್ರು. ಯಾರು? BC ಗೌರಿಶಂಕರ್. ಆಮೇಲೆ ಅವಾಗ ಈ ಪತ್ರಕರ್ತರು ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಬರೆದಿದ್ರು, ನನ್ನ ಆರ್ಟ್ ವರ್ಕ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲ. ರವಿಚಂದ್ರನ್ ಒಂದ್ಸರಿ ಕರೆಸಿದ್ರು, ಮಾತಾಡಿದ್ರೆ ಕೊನೆ ಮಾಂಗಲ್ಯಂ ತಂತು ನಾನೇನಾ ಅಂತ ಹೇಳಿ, ಅದು ಆ್ಯಕ್ಚುಲಿ ಅಲ್ಲು ಅರವಿಂದ್ ಪ್ರೊಡ್ಯೂಸರ್ ಅದಕ್ಕೆ. ಅದು ತೆಲುಗು ಸಿನಿಮಾ ರೀಮೇಕ್. ಅದರದ್ದು ಒಂದು ಹಳೆ ಸೆಟ್ ಇತ್ತು, ಕೊನೆಗೆ ಅದನ್ನು ಆಲ್ಟರ್ ಮಾಡಿದ್ದು ನಾನೇ. ಕಂಟಿನ್ಯೂ ಸ್ಟುಡಿಯೋದಲ್ಲಿ ಹಿಂದೆಲ್ಲ ಏನಾಗೋದು, ದೊಡ್ಡ ಮನೆ ಸೆಟ್ ಹಾಕೋರು. ಆ ಸೆಟ್ಟನ್ನು ಸಣ್ಣ ಆಲ್ಟರ್ ಮಾಡಿ ಇನ್ನೊಂದು ಸಿನಿಮಾ ಹೋಗ್ಬೇಕು. ಅದೇ ಥರ ಅದನ್ನು ಸ್ವಲ್ಪ ರವಿಚಂದ್ರನ್ ಸ್ಟೈಲಿಗೆಲ್ಲ ಫುಲ್ ಕರೆಕ್ಟಾಗಿ ಮಾಡಿ ಅವ್ರಿಗೆ ಭಾಳ ಖುಷಿ ಆಯ್ತು ಮಾಂಗಲ್ಯಂ ತಂತು ನಾನೇನ. ಆಮೇಲೆ ಅಲ್ಲೇ ಇರ್ತಿದ್ದೆ ಕ್ಯಾಮ್ರಾ ಪಕ್ಕ. ಆಮೇಲೆ ಅವರಿಗೆಲ್ಲ ಆವಾಗ ಇನ್ನೂ ಈ ಟ್ಯಾಟೂ ಸಂಸ್ಕೃತಿ ಈ ಸಿನಿಮಾದೊಳಗೆ ಬರ್ತಾ ಇದ್ದಿದ್ದು ಒಂಥರ ಇದದು. ಅವ್ರಿಗೆ ಒಂದು ಟ್ಯಾಟೂ ಮಾಡಿದ್ದೆ ಹಾಡಿಗೆ, ಚೆನ್ನಾಗಿತ್ತು ಅದೆಲ್ಲ. ಮಾಂಗಲ್ಯಂ ತಂತು. ಆಮೇಲೆ ರವಿಚಂದ್ರನ್ ಸಿನಿಮಾಗಳನ್ನೇ ಮಾಡ್ತಾ ಹೋದೆ ನಾನು. ಮಾಂಗಲ್ಯಂ ತಂತು ನಾನು ಮಾಡಿದೆ ತುಂಬ. ಶಿವರಾಜ್ ಕುಮಾರ್ ಅವ್ರದ್ದು, ಆಮೇಲೆ
ಶಬ್ದವೇದಿ ಕೂಡ ಏನಾಯಿತು ಅಂದರೆ ನನಗೆ ರಾಜ್ಕುಮಾರ್ ಅವರ ಸಿನಿಮಾ ಹಿಂಗೆ ಅಂದ್ರೆ ಇಸ್ಮಾಯಿಲ್ ಆರ್ಟ್ ಡೈರೆಕ್ಟ್ರು ಕೆಲವೊಂದು ಪೋರ್ಷನ್ ಎಲ್ಲ ಪಾಪ ಅವರು ತುಂಬ ಬ್ಯುಸಿ ಇದ್ರು. ರವಿಚಂದ್ರನ್ ಸಿನಿಮಾದ್ದು ಆರ್ಟ್ ಡೈರೆಕ್ಷನು ಮಾಡೋರು. ಇಸ್ಮಾಯಿಲ್ ಬೇರೆ ಬ್ಯುಸಿಯೆಸ್ಟ್ ಆರ್ಟ್ ಡೈರೆಕ್ಟ್ರು. ಕೆಲವೆಲ್ಲ ಸೆಟ್ಸ್ ಎಲ್ಲ ನನಗೆ ಅರುಣ್ ಸರ್ ನನಗೆ ಹಾಕ್ಕೊಡಿ, ನೀವು ದಯವಿಟ್ಟು ನೀವೇ ಮಾಡಿಕೊಡಿ ಅಂತ. ಜೈಲ್ ಸೆಟ್ಟು ಕೆಲವು ಸೆಟ್ಸ್ ಎಲ್ಲ ನಾನು ಅವರಿಗೆ ಡಿಸೈನ್ ಮಾಡಿ ಹಾಕ್ಕೊಟ್ಟಿದ್ದೆ. ಅಣ್ಣ ಅವ್ರ ಜೊತೆ ಕೆಲಸ ಮಾಡಿದಂಗೂ ಒಂದು ಅನುಭವ ನಮಗದು ಇಲ್ಲ, ಒಂದು ಗ್ರೇಟ್. ಶಬ್ದವೇದಿ ಟೈಮ್ ನಿಮ್ಮವ್ರ ಒಡನಾಟ ಏನಾದ್ರು ಇತ್ತ? ಅಲ್ಲ, ರಾಜ್ಕುಮಾರ್ ಅವ್ರ ಒಡನಾಟ ಜನ್ಮದ ಜೋಡಿ ಆದಾಗ ಅವ್ರ ಮನೆಗೆ ಕರೆದು ಊಟ ಎಲ್ಲ ಹಾಕಿ ನಾವೆಲ್ಲ ಕಾರಂತರ ಶಿಷ್ಯರು ಅಂತೆಲ್ಲ ನೋಡಿ. ಆ ಗೌರವ ಇತ್ತು ಅವ್ರಿಗೆ. ಗೌರವ, ಅಯ್ಯೋ ಕಾರಂತರ ನೆನೆಸೋರು. ರಾಜ್ಕುಮಾರ್ ಅವ್ರು ಬಲರಾಮನ್ ರೋಲ್ ಮಾಡೋರು ಅವರು, ಅಂದರೆ ಬಲರಾಮ ಬಾಲಕೃಷ್ಣ ಅವರು ಕಾರಂತರು. ಎಲ್ಲಿ? ಗುಬ್ಬಿ ಕಂಪ್ನಿಯಲ್ಲಿ. ಓ, ಆ ಮೂಲ ಅವ್ರದ್ದು. ಹೌದೌದು, ಗುಬ್ಬಿ ಕಂಪ್ನಿಯಲ್ಲಿ ಇದ್ದಿದ್ದು ಕಾರಂತರು ಮತ್ತು ರಾಜ್ಕುಮಾರ್ ಅವರೆಲ್ಲ ಒಟ್ಟಿಗಿದ್ದಿದ್ದು. ಭಾಳ ಒಳ್ಳೆ ಅನುಭವ. ಕೇಳೋರು ನಮಗೆಲ್ಲ, ನಿಮಗೆ ನವ್ಯ ನಾಟಕದ್ದು ಹೇಗನ್ಸುತ್ತೆ ನಿಮಗೆ, ನಾವೆಲ್ಲ ಕಂಪನಿ ನಾಟಕದವರು ಅಂತ. ಆ ಥರದ್ದೆಲ್ಲ ನಾವು ತುಂಬ ಸರಿ ಮಾತಾಡಿದ್ದೀನಿ ಅಣ್ಣವ್ರ ಜೊತೆ. ತುಂಬ ಒಳ್ಳೆಯ ಮಾತುಕತೆ ನಡೆದಿದೆ. ಅವ್ರು ಈ ಕಲೆ, ಅದು ಈ ಸೆಟ್ ಡೈರೆಕ್ಷನ್ ಬಗ್ಗೆ ಏನಾದ್ರು ಮಾತಾಡೋರ? ಅದ್ರ ಬಗ್ಗೆ, ಆ ಪಾಯಿಂಟ್ಸ್ ಬಗ್ಗೆ ಅವ್ರಿಗೆ ಅದರಲ್ಲೆಲ್ಲ ಭಾಳ ಜ್ಞಾನ ಇತ್ತು. ಅಯ್ಯೋ, ರಾಜ್ಕುಮಾರ್ ಅವ್ರಿಗೆ ಎಂತೆಂಥ ಸಿನಿಮಾ ಮಾಡಿದ್ರು. ಅವರು ಮೆಡ್ರಾಸಲ್ಲಿ ಇದ್ದಿದ್ದಲ್ಲ, ಆ ಸಂದರ್ಭದಲ್ಲಿ ಏನಾಗೋದು, ನಿಮಗೆ ಚೆನ್ನೈಯಲ್ಲಿ ಬೇರೆ ಸಿನಿಮಾದ ಸೆಟ್ಸ್ಗಳಲ್ಲಿ ಹೋಗಿ ನಮ್ಮವ್ರು ಮಾಡ್ತಾ ಇದ್ದಿದ್ದು. ಸಾಯಂಕಾಲ, ಬೆಳಗ್ಗೆ ಎಲ್ಲ ತಮಿಳ್ ಫಿಲ್ಮ್ಗಳು ಶೂಟ್ ಆಗೋದು, ಸಾಯಂಕಾಲ 6 ಗಂಟೆ ಅಥವಾ ಅವ್ರು ಎಷ್ಟೊತ್ತಿಗೆ ಬಿಟ್ಕೊಡ್ತಾರೆ ಅಷ್ಟರ ಮೇಲೆ ನೈಟೆಲ್ಲ ಬೆಳಗ್ಗೆ ತನಕ ಶೂಟಿಂಗ್ ಕನ್ನಡದ ನಡೆಯೋದು. ಆ ಟೈಮಲ್ಲಿ ಅವರು ತುಂಬ ದೊಡ್ಡ ದೊಡ್ಡ ಆರ್ಟ್ ಡೈರೆಕ್ಟರ್ಗಳು ಅವ್ರ ಜೊತೆ. ಅಯ್ಯೋ, ರಾಜ್ಕುಮಾರ್ ಅವರು ಅದ್ರ ಬಗ್ಗೆ ಒಳ್ಳೆ ಇದು. ಅಂದರೆ ಈ ಥರ ಇನ್ಫಾರ್ಮೇಷನ್ ಕೊಡುವಂತಹ ಕಲಾ ಮಾಧ್ಯಮಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ. ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಇನ್ನೂ ಹೆಚ್ಚಿನದನ್ನು ನಿಮಗೆ ಕೊಡೋದಕ್ಕೆ ಅವರಿಗೆ ಶಕ್ತಿ ಸಿಗುತ್ತೆ. ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.